ನಮಸ್ಕಾರ. ಉತ್ತರಕುಮಾರಿ ಜ್ಯೋತಿಷಾಲಯ ಸ್ವಾಗತ ಸುಸ್ವಾಗತ. ಇದು ಜಾತಕ ಬಂದು ಕೀರ್ತಿ ಅನ್ನೋದು ಊರು ಬೇಡ. ಆರಿದ್ರ ನಕ್ಷತ್ರ 4ನೇ ಪಾದ ಮಿಥುನ ರಾಶಿ ತುಲಾ ಲಗ್ನ. ಇದು 1ನೇ ಮನೆ. ಇವತ್ತು ನಾವು ಇಲ್ಲಿ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಮದುವೆ ಯಾಕೆ ಮುರಿದು ಬೀಳುತ್ತದೆ, ಕಾರಣ ಏನು, ಅದಕ್ಕೆ ಉಪಾಯವೇನು, ಅದನ್ನು ವಿಚಾರ ಮಾಡೋಣ. ಓಕೆ ನೋಡಿ, ಇದು 1ನೇ ಮನೆ ಲಗ್ನ. 2 3 ಇಲ್ಲಿ ರಾಹು ನೀಚ ಆದ, ಏನಾದ ನೀಚನಾದ. 3ನೇ ಮನೆಯಲ್ಲಿ ರಾಹು ಅಪ್ಪಿತಪ್ಪಿ ನೀಚನಾದರೆ, ಯಾವ್ದ್ರೆ ಅಪ್ಪಿತಪ್ಪಿ ನೀಚನಾದರೆ ಕೆಲಸ ಕೆಡಿಸ್ತಾನ. ಆಲ್ಮೋಸ್ಟ್ ಆಲ್ ಎಲ್ಲಾ ಕೆಲಸಗಳನ್ನ ಒಂದು ದಿಕ್ಕಿಗೆ ತಗೊಂಡು ಹೋಗ್ತಾನ, ಕೆಟ್ಟ ರಾಂಗ್ ರೂಟಿಗೆ ತಗೊಂಡು ಹೋಗ್ತಾನ. ಹಾಗಾಗಿ ನೀವು ರಾಹುನಲ್ಲಿ ನೀವು ಶಾಂತಿ ಮಾಡ್ಕೊಳ್ಳೇಬೇಕು. ಆದ್ರೆ 28 ಡಿಗ್ರಿ ಅದನ್ನ ನೀಚ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ 28 ಡಿಗ್ರಿ ಇದ್ರೂ ಒಂದ್ ಸ್ವಲ್ಪ ಆದ್ರೂ ಎಫೆಕ್ಟ್ ಮಾಡ್ತಾನೆ. ಹಾಗಾಗಿ ನೀವು ರಾಹು ಶಾಂತಿ ಮಾಡ್ಕೊಳ್ಳೇಬೇಕು. ನೋಡಿ, 4ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಶನಿ ಇದ್ದಾನೆ. ಹೌದಾ? ಶನಿ ಇರೋದ್ರಿಂದ ಇಲ್ಲಿ ಸಸ ಅಂತ ಹೇಳಿ, ಸಸ ಮಹಾ ಪುರುಷ ರಾಜಯೋಗ ಬರುತ್ತೆ. ನೋಡಿ, ಕುಜನಿಂದ ರುಚಿಕ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲಿವ್ಯ, ಓಕೆ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಗುರುವಿನಿಂದ ಹಂಸ ರಾಜಯೋಗ. ಹೌದಾ? ಹಾಗೇನೆ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಅಂತ ಬರುತ್ತೆ. ಅವು ತನ್ನ ಸ್ವಮನೆಯಲ್ಲಿ ಇಲ್ಲ ಉಚ್ಚ ಸ್ಥಾನದಲ್ಲಿ ಕೇಂದ್ರದಲ್ಲಿ ಬಂದಾಗ ಮಾತ್ರ ಅವು ಈ ರಾಜಯೋಗಗಳನ್ನು ಕೊಡ್ತವೆ. ನಿಮಗೆ ರಾಜಯೋಗ ಇದೆ ಇಲ್ಲ ಅಂತಲ್ಲ. ಸಸಾ ಮಹಾಪುರುಷ 13 ಡಿಗ್ರಿ ಇದೆ, ಸ್ಟ್ರಾಂಗೆಸ್ಟ್ ಯೋಗ ಇದೆ. ಆದರೆ ಈ ಯೋಗ ಇದ್ದವರು ಒಳ್ಳೆ ಎಜುಕೇಶನ್, ಒಳ್ಳೆ ತಂದೆ ತಾಯಿ, ಒಳ್ಳೆ ಸಂಬಂಧಿಕರು, ಒಳ್ಳೆ ರಿಲೇಷನ್, ಒಳ್ಳೆ ಗಂಡ, ಇವೆಲ್ಲವೂ ಒಳ್ಳೆ ಮಕ್ಕಳು, ಇವೆಲ್ಲವೂ ಸಿಗ್ತವೆ. ಆದ್ರೆ ಈ ಮದುವೆ ಯಾಕೆ ಮುರಿದ್ಬಿತ್ತು ಅಂತೀರಾ? ನೋಡೋಣ ಬನ್ನಿ ಮುಂದೆ. ನೋಡಿ, 7ನೇ ಮನೆಯಲ್ಲಿ ಬುಧ ಇದ್ದಾನೆ. 9ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬುಧ ಇದ್ದಾನೆ. ಕರೆಕ್ಟಾ? ಹಾಗಾಗಿ ಆ 7ನೇ ಮನೆ ಸ್ವಾಮಿ ಕುಜ ಇಲ್ಲಿ ನೀಚನಾಗಿದ್ದಾನೆ. ಕರೆಕ್ಟಾ? ಅದೇ 3ನೇ ಮತ್ತು 6ನೇ ಮನೆ ಸ್ವಾಮಿ ವಿರೋಧಿ. ಯಾವುದು? ತುಲಾ ಲಗ್ನದ ಅತಿ ದೊಡ್ಡ ವಿರೋಧಿ ಕುಜ. ನೋಡ್ರಿ, ಶುಕ್ರನ ಅತಿ ದೊಡ್ಡ ವಿರೋಧಿಗಳು ಯಾರ್ಯಾರು ಅಂದ್ರೆ, ಶುಕ್ರನ ಅತಿ ದೊಡ್ಡ ಅಂದ್ರೆ ತುಲಾ ರಾಶಿಯ ಸ್ವಾಮಿ ಶುಕ್ರನ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಗುರು. ಅವರು ಇಲ್ಲಿ ನೀಚ ಆಗಿದ್ದಾರೆ, ಇನ್ನೊಬ್ನು ಉಚ್ಚ ಸ್ಥಾನದಲ್ಲಿದ್ದಾನೆ. ಹೌದಾ? ಗುರು ಇಲ್ಲಿ ನೀಚ ಭಂಗ ಆಗುತ್ತೆ, ಇಲ್ಲ ಅಂತಲ್ಲ, ನೀಚ ಭಂಗ ಆಗುತ್ತೆ, ನೀಚ ಭಂಗ ಆಗುತ್ತೆ. ಹೌದಾ? 10ನೇ ಮನೆ ಆಗೋದ್ರಿಂದ ಇಲ್ಲಿ ನೀವು ಹಂಸರಾಜ ಯೋಗ ಅಂತ ಬರೋದಿಲ್ಲ. ಹಂಸರಾಜ ಯೋಗ ಬರೋದಿಲ್ಲ, ಯಾಕಂದ್ರೆ ಉಲ್ಟಾ ಆಗುತ್ತೆ. ಅದು ನೆಗೆಟಿವ್, ಪಾಸಿಟಿವ್ ನಿಮ್ಗೆ ಬರಲ್ಲ ಹಂಸರಾಜ ಯೋಗದ್ದು. ಗುರುವಿನಿಂದಾಗ್ಲಿ ಕುಜಿನಿಂದಾಗ್ಲಿ ನಿಮ್ಗೆ ಯಾವತ್ತೂ ಪಾಸಿಟಿವ್ ರಿಸಲ್ಟ್ ಬರಕ್ಕೆ ಸಾಧ್ಯನೇ ಇಲ್ಲ. ಅದು ಬಂದರೂ ನೆಗೆಟಿವ್. ಹಾಗಾಗಿ 7ನೇ ಮನೆ ಸ್ವಾಮಿ 6ನೇ ಮನೆ ಸ್ವಾಮಿ ಉಚ್ಚ ಮತ್ತು ನೀಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮದುವೆ ಮುರಿದು ಬಿತ್ತು. ಹೌದು. 2ನೇ ಮದುವೆ ಹೇಗಿದೆ ಅಂತ ಹೇಳಿದ್ರೆ, 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಶುಕ್ರ ಇದ್ದಾನೆ, ಕೇತು 28 ಡಿಗ್ರಿ ನೀಚನಾಗಿದ್ದಾನೆ. ಹಾಗಾಗಿ ತಾವು ಕೇತು ಶಾಂತಿ ರಾಹು ಶಾಂತಿ ಮಾಡಿಸ್ಲೇಬೇಕು ಅಂತಾರೆ. ಮಾಡಿಸಿದ ಮೇಲೆ ಚಂದ್ರ ಮತ್ತು ಶುಕ್ರ ಬಹಳ ಇಲ್ಲಿ ಮಹಾಲಕ್ಷ್ಮಿ ಯೋಗ ಬರುತ್ತೆ ನಿಮಗೆ. ಮಹಾಲಕ್ಷ್ಮಿ ಯೋಗ ನೋಡಿ, ಶುಕ್ರ ಸ್ವಂತ ಇದು ಲಗ್ನೇಶ 9ನೇ ಮನೆಯಲ್ಲಿ ಹೋಗಿದ್ದಾನೆ, ಭಾಗ್ಯದಲ್ಲಿ ಜೊತೆಗೆ ಚಂದ್ರನ ಜೊತೆ ಕೂಡಿದ್ದಾನೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಒಬ್ಬೊಬ್ರು ಒಂದು ಹೇಳ್ತಾರೆ ಶುಕ್ರ ಚಂದ್ರ ಕೂಡಿದ್ರೆ ಗಜಕೇಸರಿ ಯೋಗ ಅಂತ. ಅಲ್ಲ, ಗುರು ಮತ್ತು ಚಂದ್ರ ಕೂಡಿದ್ರೆ ನಿಜ ಗಜಕೇಸರಿ ಯೋಗ. ಶುಕ್ರನು ಒಬ್ಬ ದಾನವ ಗುರು ಅಲ್ವಾ, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಗಜಕೇಸರಿ ಯೋಗದಲ್ಲಿ ಯಾವುದೇ ದೋಷವು ಬರುವುದಿಲ್ಲ, ಯಾವ ದೋಷನೂ ಹತ್ತಲ್ಲ. ಗಜಕೇಸರಿ ಯೋಗ ಇದ್ರೆ ನೀಚ ಯಾವುದೇ ಆಗೋದಿಲ್ಲ, ಯಾವ ದೋಷನೂ ಹತ್ತಲ್ಲ. ಬಟ್ ಇಲ್ಲೇ ನಿಮಗೆ ಕುಜ ಮತ್ತು ಗುರು ಅತಿ ಕೆಟ್ಟ ಸ್ಥಾನದಲ್ಲಿ ಮತ್ತು ಉಚ್ಚ ಮತ್ತು ನೀಚನಾಗಿರೋದ್ರಿಂದ 7ನೇ ಮನೆಯಲ್ಲಿರುವ ಬುಧ 6 ಡಿಗ್ರಿ ಇರೋದ್ರಿಂದ ನಿಮಗೆ ಸರಿಯಾದ ದಾಂಪತ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ದಾಂಪತ್ಯದಲ್ಲಿ ಬಿರುಕು ಬಿಡುತ್ತೆ. ಅದಕ್ಕೆ ನೀವು ಏನ್ ಮಾಡಬೇಕು ಅಂದ್ರೆ, ಗುರುನ ಜೊತೆಗೆ ಕುಜ ಇರೋದ್ರಿಂದ ಗುರು ಶಾಂತಿನೂ ಮಾಡಬೇಕು ಮತ್ತು ಕುಜ ಶಾಂತಿನೂ ಮಾಡಲೇಬೇಕು. ಒಂದ್ ವೇಳೆ ನೀವು ರಾಹು ಕೇತು ಶಾಂತಿ ಮಾಡಲಿಲ್ಲೂ ಚಿಂತೆ ಇಲ್ಲ, ಯಾಕಂದ್ರೆ 28 ಡಿಗ್ರಿ ಇದ್ದಾರೆ. ಹೌದಾ? ಬಟ್ ಕುಜ ಮತ್ತು ಗುರು ಇವರಿಬ್ಬರದು ನೀವು ಶಾಂತಿ ಮಾಡಿಕೊಂಡೇ ನೀವು ಮದುವೆ ಮಾಡ್ಕೊಂಡಿದ್ರೆ ನಿಮಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ನೋಡಿ, ಮೊದಲೇ ಮದುವೆಯನ್ನು 7ನೇ ಸ್ಥಾನದಿಂದ ನೋಡ್ತೀವಿ.
ಕರೆಕ್ಟಾ? ಮೊದಲನೇ ಮದುವೆಯನ್ನು 7ನೇ ಸ್ಥಾನ, ಈ 7ನೇ ಸ್ಥಾನ. 2ನೇ ಮದುವೆಯನ್ನು 9ನೇ ಸ್ಥಾನದಿಂದ ನೋಡ್ತೀವಿ. ಅಲ್ಲಿ ಚಂದ್ರ ಶುಕ್ರ ಯುತಿಯಾಗಿದ್ದಾರೆ. 2ನೇ ಮದುವೆ ಬಹಳ ಉತ್ತಮವಾಗಿರುತ್ತೆ, ಬಹಳ ಚಂದ ಜೀವನ ಆಗುತ್ತೆ ನಿಮ್ಮದು. ಎಲ್ಲರೂ ಹೌದು ಹೌದು ಅನ್ಬೇಕು, ಆ ರೀತಿ ನೀವು ನಡ್ಕೋತೀರಾ. ಆದರೆ 1ನೇ ಮದುವೆ ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ಒಳ್ಳೆಯದಲ್ಲ, ಸಮಂಜಸ ಅಲ್ಲ. ಯಾಕಂದರೆ 7ನೇ ಮನೆಯ ಸ್ವಾಮಿ ಕುಜ ನೀಚನಾಗಿದ್ದಾನೆ, ಗುರುವಿನ ಜೊತೆ ಯುತಿಯಾಗಿದ್ದರಿಂದ, ಗುರು ಅಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗುರು ಅವನಿಗೆ ಶಕ್ತಿ ತುಂಬುತ್ತಾನೆ. ಯಾಕಂದರೆ ಶುಕ್ರನ ಅತಿ ದೊಡ್ಡ ವಿರೋಧಿ ಗುರು ಆಗಿರೋದ್ರಿಂದ ತಮಗೆ 1ನೇ ಮದುವೆಯಲ್ಲಿ ಯಾವುದೇ ರೀತಿ ನಿಮಗೆ ಚಾನ್ಸಸ್ ಇರಲ್ಲ. ಹಾಗಾಗಿ ನೀವು ನೋಡಿ 10ನೇ ಮನೆಯಲ್ಲಿರುವಂಥ ಕುಜ ಆಗಲಿ ಗುರು ಆಗಲಿ ನಿಮಗೆ ಯಾವುದೇ ರೀತಿ ಒಳ್ಳೆ ಸಪೋರ್ಟ್ ಮಾಡಲ್ಲ. ಅವರು ನಿಮ್ಮನ್ನು ದಾರಿ ತಪ್ಪಿಸೋದೇ ಮಾಡ್ತಾರೆ. ಯಾಕಂದರೆ ಕುಜ ಮತ್ತು ಗುರು ತುಲಾಗ್ರಹದ ಅತೀ ದೊಡ್ಡ ವಿರೋಧಿ ಆದುದರಿಂದ ತಾವು ಬಿಟ್ಟು ಕುಜ ಶಾಂತಿ ಮಾಡಿಕೊಳ್ಳಿ ಹಾಗೂ ಗುರು ಶಾಂತಿ ಮಾಡಿ. ಹೌದು, ಕುಜ ಮತ್ತು ಗುರು ಶಾಂತಿ ಯಾಕೆ ಮಾಡಬೇಕು ಅಂದ್ರೆ 11,000 ಜಪ ಮಾಡಬೇಕು. ಟೋಟಲ್ 11,000 ಜಪ ಮತ್ತು ಹೋಮ. ಯಾರ ಕಡೆಯಿಂದ ಮಾಡಿಸ್ಬೇಕು? ಇಲ್ಲ, ಆದ್ಯಾಚಾರ್ಯರು ಕರ್ಮಕಾಂಡಿ ಬ್ರಾಹ್ಮಿನ್ಸ್ ಕಡೆಯಿಂದನೇ ಮಾಡಿಸ್ಬೇಕು. ಯಾರು ತಲತಲ 11ನೇ ಶತಮಾನದಿಂದ ಒಂದೇ ದೇವಸ್ಥಾನದಲ್ಲಿ ಅರ್ಚಕರಾಗಿ ವಂಶಸ್ಥರು ಕೆಲಸ ಮಾಡ್ಕೊತ ಬಂದಿರ್ತಾರೋ ಅವ್ರಿಗೆ ನಾವು ಕರ್ಮಕಾಂಡಿ ಬ್ರಾಹ್ಮಿನ್ಸ್ ಅಂತೇವಿ, ಆದ್ಯ ಆಚಾರ್ಯರು ಅಂತೇವಿ. ಅವ್ರ ಹತ್ರನೇ ತಾವು ಈ ಜಪ ಮತ್ತು ಹೋಮ ಮಾಡಿಸಿದ್ರೆ ಕುಜ ಮತ್ತು ಗುರು ಶಾಂತಿ ಆಗ್ತಾರೆ. ಇವತ್ತು ನಿಮಗೆ ಬಂದಿರುವ ಪರಿಸ್ಥಿತಿಗೆ ಕಾರಣ ಕುಜ ಮತ್ತು ಗುರು ಇವರಿಬ್ಬರದು ಶಾಂತಿ ಮಾಡಿದರೆ ನಿಮ್ಮ ಜೀವನ ಇಷ್ಟು ಚೆನ್ನಾಗಿರ್ತದೆ. 4ನೇ ಮನೆ ಶನಿ, 9ನೇ ಮನೆ ಶುಕ್ರ ಚಂದ್ರ, ಸೂಪರ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ, ಬಹಳ ಉತ್ತಮವಾಗಿರುತ್ತೆ. ಹೌದಾ? ಬಟ್ 1ನೇ ಮದುವೆಯಲ್ಲೇ ನೀವು ಕಂಟಿನ್ಯೂ ಆಗ್ತೀನಿ ಅಂದರೆ ಒಬ್ಬರಿಗೆ ಹಂಗೆ ಜೀವನ ಕೆಡಿಸ್ಬಾರ್ದು ಅಂತಾರೆ. ಆದರೆ ನಾನಿಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ನನಗೆ ಕ್ಷಮಿಸಿ. ನನಗೆ ಹೌದಾ, ಏನಿದೆ ಜಾತಕದಲ್ಲಿ ಅದನ್ನೇ ಹೇಳಬೇಕಾಗತ್ತೆ. ಇಲ್ಲ ನೀವು ಇದನ್ನು ಮಾಡಿಸ್ಕೊಂಡು 1ನೇ ಮದುವೆನೇ ಕಂಟಿನ್ಯೂ ಮಾಡು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ 2ನೇ ಮದುವೆ ಭಾಗ್ಯ ಇದೆ, ಯೋಗ ಇದೆ. ಸುಮ್ಮನೆ ನಾನು ಅನ್ನೆಸೆಸರಿ ನಿಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡಲ್ಲ. ದಯವಿಟ್ಟು ತಾವು 1ನೇ ಮದುವೆಯನ್ನು ನೀವು ಬಿಟ್ಟಾಕಬೇಕು, ದೂರ ಆಗಬೇಕು. 2ನೇ ಮದುವೆಗೆ ನೀವು ಒಂದು ಚಾನ್ಸ್ ತಗೊಂಡು ನೀವು ಕುಜ ಮತ್ತು ಗುರು ಶಾಂತಿ ಮೊದಲೇ ಮಾಡಿಸ್ಕೊಳ್ಳಿ. ಮದುವೆ ಆದಮೇಲೆ ಇನ್ನೊಂದು ಸರಿ ಮಾಡಿಸ್ಕೊಳ್ಳಿ. ಕನಿಷ್ಠ ಒಂದು ಮಗು ಆಗೋ ತನಕ ನೀವು ಪ್ರತಿ ವರ್ಷವೂ ಕುಜ ಗುರು ಶಾಂತಿ ಮಾಡ್ಕೊಂತ ಹೋಗಿ. ಮಗು ಆದಮೇಲೆ ನಿಮಗೆ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಗುವಿನ ಜಾತಕದಲ್ಲಿ ಕುಜ ಮತ್ತು ಗುರು ಮಾಡಬೇಕು. ನವಮಾಸದಲ್ಲಿ ಕುಜ ನೀಚ ಇದ್ದಾನೆ. ಹೌದು ನೋಡಿ, ನವಮಾಸದಲ್ಲಿನೂ ನಿಮ್ಮ ಕುಜ ನೋಡಿ, ಇದು ನವಮಾಸ, ಇಲ್ಲಿ ಕುಜ ಬಂದಿದ್ದಾನೆ, ಇಲ್ಲಿ ನಿಮ್ಗೆ ನೀಚೆ ಇದ್ದಾನೆ. ಕರೆಕ್ಟಾ? ಹಾಗಾಗಿ ನವಮಾಸದಲ್ಲಿ ಗುರುನು 10ನೇ ಮನೆಗೆ ಬಂದಿದ್ದಾನೆ. ಹೌದಾ? ಹಾಗಾಗಿ ತಾವು ದಯವಿಟ್ಟು ಕುಜ ಶಾಂತಿ ಮತ್ತು ಗುರು ಶಾಂತಿ ಮಾಡಿಸ್ಲೇಬೇಕು. ಇಲ್ಲ ಅಂದರೆ ನಿಮಗೆ 2ನೇ ಮದುವೆ 1ನೇ ಮದುವೆ ಕಂಟಿನ್ಯೂ ಆಗಲ್ಲ. ಅದನ್ನು ನೀವು ಬಿಟ್ಟಾಕೋದು ಬೆಟರು. ಇಲ್ಲ ಅಂದರೆ ಬಹಳ ಕಷ್ಟಕ್ಕೆ ಬೀಳ್ತೀರಾ ನೀವು ಅಂತ ಹೇಳ್ತಾ ಏನೇನು ಮಾಡಬೇಕು ಇದು: 1 ಕುಜ ಶಾಂತಿ, 2 ಗುರು ಶಾಂತಿ. ನೋಡಿ, ನಿಮ್ಗೆ ಅಷ್ಟು ನೋಡಿ, ಶನಿ ಒಳ್ಳೆ ಜಾಗದಲ್ಲಿದ್ದಾನೆ, ಬುಧ ಒಳ್ಳೆ ಜಾಗದಲ್ಲಿದ್ದಾನೆ, ಚಂದ್ರ ಒಳ್ಳೆ ಜಾಗದಲ್ಲಿದ್ದಾನೆ, ಹೌದಾ, ಶುಕ್ರ ಒಳ್ಳೆ ಜಾಗದಲ್ಲಿದ್ದಾನೆ. ಹೌದಾ? ಕುಜ ವಿರೋಧಿ, ಗುರು ವಿರೋಧಿ, ಅದು ರಾಹು ಮತ್ತು ಕೇತು ನೇಚರಾಗಿದ್ದಾರೆ. ಆಮೇಲೆ ಸೂರ್ಯ 8ನೇ ಮನೆಯಲ್ಲಿ ಬಂದಿದ್ದಾನೆ. ಹೌದಾ? ಇವರಿಷ್ಟರು ಕೆಟ್ಟಿದ್ದಾರೆ. ಇವು 3 ನಿಮಗೆ ಅಷ್ಟು ಹೆಲ್ಪ್ ಆಗಲ್ಲ, ಇವು 3 ಅಷ್ಟು ಕಷ್ಟ ಕೊಡಲ್ಲ. ಬಟ್ ಕುಜ ಮತ್ತು ಗುರು ಏನಿರಲ್ಲ ಅವರು ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟ ಕೊಡ್ತಾರೆ. ಅದನ್ನು ನೀವು ತಡ್ಕೊಳ್ಳೋ ಶಕ್ತಿ ನಿಮ್ಗೆ ದೇವ್ರು ಕೊಡಲಿ ಅಂತ ಹೇಳ್ತಾ, ದಯವಿಟ್ಟು ನೀವು ಕರೆಕ್ಟಾಗಿ ವೈದಿಕವಾಗಿ ಸರಿಯಾಗಿ ನೀವು ಜಪ ಮತ್ತು ಹೋಮ ಮಾಡಿಸಿದ್ದಕ್ಕರೆ ಆದರೆ, ಕರೆಕ್ಟಾಗಿ ಮಾಡಿಸಿದ್ದಕ್ಕರೆ ಆದರೆ ನಿಮಗೆ 2ನೇ ಮದುವೆ ಭಾಳ ಸಕ್ಸಸ್ ಆಗುತ್ತೆ ಮತ್ತು ಭಾಳ ಮುಂದುವರಿತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಲೈಕ್ ದಯವಿಟ್ಟು ಶೇರ್ ಮಾಡಿ 4 ಜನಕ್ಕೆ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.